ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಇಲಾಖೆಯಲ್ಲಿ ಈ ಗಣಪತಿ ಏನು ಕೂರಿಸ್ತಾ ಇದ್ದೀವಿ, ಪ್ರತಿಷ್ಠಾಪನೆ ಮಾಡ್ತೀವಿ, ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ. ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕಿಲ್ಲ ಅಂತ. ನಮ್ಮ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು. ಈಗ ಗಣಪತಿ ಇಡಲಿಕ್ಕೆ ನಿಮ್ಮ BO ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ. ನಿಮ್ಮ ಸುತ್ತೋಲೆ ಹಂಗಿದೆ. ದಯಮಾಡಿ ಇದಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ಅದನ್ನು ಆದೇಶ ಮಾಡಿ ಅಧಿವೇಶನದ ಮುಖಾಂತರ. ಇಲ್ಲಾಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕಾಗಲ್ಲ. ಸರ್ಕ್ಯುಲರ್ ಇದೆಯಲ್ರಿ, ಕಳಿಸ್ಕೊಡ್ತೀವಿ. ನೀವು ಮೆನ್ಷನ್ ಮಾಡ್ತಾ ಇದ್ದೀರಾ ನೋಡಿ, ಅದು ಆದೇಶ ಬಂದಿದೆ. ಹೌದು, ಮತ್ತೆ ಶಾಲಾ ಸಮಿತಿ ಅಧ್ಯಕ್ಷರಿಗೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳುವ ಅವಕಾಶ ಇದೆ. ಅಧ್ಯಕ್ಷರೇ, ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಅಷ್ಟಮಿ ಅಥವಾ ಗಣೇಶೋತ್ಸವ ಒಂದೇ ನಿಮಿಷ ಇತ್ತೆ ನಮ್ಮ ಕುಡ್ಲದ ದಸರಾ ದಸರಾ ಸುಮಾರು 5 ಗಂಟೆಗೆ ಅವು ಒಂದು ಈರ್ಲ ಉಳ್ಳಾರ ಮೂಲ ಅಧ್ಯಕ್ಷ ಅದು ಐನದು ಬೇಗ ಸೌಂಡ್ ಸಿಸ್ಟಮ್ ಅಧ್ಯಕ್ಷರೇ ದಯಮಾಡಿ ಸಭಾ ಕಾರ್ಯಕ್ರಮ ಯಾಕೆ ಕೂತ್ಕೊಳ್ಳೋ ಮೇಲೆ ಸನ್ಮಾನ್ಯ ಅಧ್ಯಕ್ಷ ಉತ್ತರ ಬರಲಿ ಸುಮ್ಮನೆ ರಾಜಕೀಯ ಮಾತುಗಳು ನನಗೆ ತಿಳಿದ ರೀತಿಯಲ್ಲಿ ಒಂದು ನಿಮಿಷ ನಿಮ್ಗೆ ಸಮಸ್ಯೆ ಬೇಡವಾ? ಅಲ್ಲ, ಪರಿಹಾರ ಚರ್ಚೆ ಮಾಡಬೇಕು. ಗಣಪತಿ ಒಂದು ನಿಮಿಷ ಅಧ್ಯಕ್ಷ, ಒಂದು ಮಿನಿಟ್. ಗೃಹ ಸಚಿವರು ಅಲ್ಲಿಯ ಪೊಲೀಸ್ ಇಲಾಖೆ ಮತ್ತು SP-ಗಳಿಗೆ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು. ಇಲ್ಲ ಅಂದ್ರೆ ಇದು ಸರಿಯಾಗಲ್ಲ. ಆಯ್ತು. ಸನ್ಮಾನ್ಯ ಅಧ್ಯಕ್ಷ, ನನಗೆ ತಿಳಿದಂತೆ ಇದೇ ಸದನದಲ್ಲಿ ಯಾವ ನಮ್ಮ BJPಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದಾರೋ, ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ 11 ಗಂಟೆ ನಂತರ ಇದನ್ನ ಶಬ್ದ ಬಳಕೆನ ನಿಷೇಧ ಮಾಡಬೇಕು ಅನ್ನೋ ಪ್ರಶ್ನೆ ಎದ್ದವ್ರು ಇವರೇ. ಓಕೆ, ಬೆಳಗ್ಗೆ 5 ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ಎದ್ದವ್ರು ಇವರು. ನಿಲ್ಸಿದ್ದೀರಾ ನೀವು? ಒಂದು ನಿಮಿಷ. ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಕೆಲವೊಂದು ಕಡೆ ನಡೀತಾ ಇಲ್ಲ. ಆದರೆ ಈ ದೇಶದ ಕಾನೂನನ್ನು ಪಾಲಿಸ್ತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂಥ ವಿಷಯವನ್ನು ಚರ್ಚೆ ಮಾಡೋದೇ ಮೊದಲನೇ ತಪ್ಪು. ಇಲ್ಲ, ಕಾನೂನು ನೀವು ಹಿಂದೂ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಸಂವಿಧಾನ. ಈ ವಿಷಯದ ಚರ್ಚೆ ನರೇಂದ್ರ ಸ್ವಾಮಿ ಅವ್ರ ಮಾತನ್ನ ನಾವು ಒಪ್ಕೊಳ್ತೀವಿ. ನಾವು ಸಂಪೂರ್ಣವಾಗಿ ಅವ್ರು ಹೇಳುವಂತ ಮಾತನ್ನ ಸಂಪೂರ್ಣವಾಗಿ ಕಾನೂನ ಪರಿಪಾಲನೆ ಮಾಡ್ಲಿಕ್ಕೆ ರೆಡಿ ಇದೀವಿ. ಏನೇನ್ ಕಾನೂನು ಇದೆಯಾ ಅಜಾನ್ ಘೋಷಣೆ ಮಾಡೋದು ನಿಲ್ಸಕ್ಕೆ ರೆಡಿ ಇದಾರ ಸರ್ಕಾರ. ನಾವು ಈ ಯಾವ ಈಗ ಗೌರವಿಸುವಂತ ಸರ್ಕಾರವನ್ನ ನಾವು ಸಂಪೂರ್ಣ ಆಯ್ತು, ಚರ್ಚೆ ಮಾಡ್ತೀರಾ? ಈಗ ಒಂದ್ ಸೆಕೆಂಡ್, ನಾನು ಸ್ವಾಮಿ ಅವರೇ ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಕೋನ್ ರೆಡ್ಡಿ ಅವರೇ, ಸಭಾಧ್ಯಕ್ಷರೇ, ನಾವು ಕಾನೂನನ್ನು ಗೌರವಿಸಿ ಸೌಂಡ್ ಅನ್ನ ನಾನು ನಿರ್ಬಂಧನೆ ಮಾಡ್ತೀನಿ. ಯಾವ ಮಸೀದಿಯಲ್ಲೂ
ಅಜಾನ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ, ಇದು ಕಾನೂನು ವಿರುದ್ಧವಾಗಿದೆ ಅಂತ ಘೋಷಣೆ ಆಯ್ತು. ಆಗ ಒಪ್ಕೊಳ್ತೀವಿ. ಕಾನೂನನ್ನ ಗೌರವಿಸಂತ, ಸಂವಿಧಾನಕ್ಕೆ ಗೌರವಿಸಂತ ಪ್ರಜಾಪ್ರಭುತ್ವದ ಮಹಾಪ್ರಭು ನಿಮಗೆ ಒಂದು ಮಾತು ಹೇಳ್ತೇನೆ. ನರೇಂದ್ರ ಸ್ವಾಮಿ ಇನ್ನೊಂದು ಅಂತ ನಾವು ಜವಾಬ್ದಾರಿ ಹೇಳ್ತೀವಿ. ನಾನು ಉತ್ತರ ಕೊಡ್ತಾ ಆಯ್ತು, ಒಂದ್ ಇದ್ದೇನೆ. ಸೆಕೆಂಡ್ ಕೂತ್ಕೊಳ್ಳಿ. ಮಾನ್ಯ ನಿಯಂತ್ರಣ ಮಂಡಳಿ ನರೇಂದ್ರ ಸ್ವಾಮಿ ಅಧ್ಯಕ್ಷ ಅವರೇ, ಉತ್ತರ ಕೊಡ್ತಾ ಇರಲಿಲ್ಲ. ನರೇಂದ್ರ ಸ್ವಾಮಿ, ನಾನು ಒಂದ್ ಸೆಕೆಂಡ್. ಸಂಗಮೇಶ್ ಕೂತ್ಕೊಳ್ಳಿ. ಸಂಗಮೇಶ್ ಕೂತ್ಕೊಳ್ಳಿ. ಈಗ ನರೇಂದ್ರ ಸ್ವಾಮಿ ಅವರೇ, ಅವ್ರಿಗೂ ಕೂಡ ಈಗ ನೋಡಿ, ಈಗ ಸುರೇಶ್ ಕುಮಾರ್ ಅವರು, ಈಗ ಚರ್ಚೆ ಬೇಡ. ನರೇಂದ್ರ ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ಇಲ್ಲೊಂದು ವಿಚಾರ ಆಗೆಲ್ಲವೂ ಕೂಡ ಮೇಲೆ ಕಂಪ್ಲೀಟ್ ಆಗಿ ನಿಂತಿತ್ತು. ಆದ ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನು ಇದೆ, ಇನ್ನೊಂದು ಕಡೆ ಸಂಪ್ರದಾಯ ಇದೆ. ಇದರ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡೋದು ವಿಚಾರ ಅಲ್ಲ. ಅವತ್ತೊಂದು ಕಾನೂನು ಮಾಡಿದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಗಿದೆ. ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ, ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ. ಒಂದೊಂದು ಅಧಿಕಾರಿಗಳು ಬಂದು ಅವರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೆ ಸರ್ಕಾರ ಏನು ತೀರ್ಮಾನ ತಗೊಳ್ಳೋದ್ರೆ ನೋಡ್ಬೇಕೀಗ. ತಾವು ಹೇಳಿ. ಭಾವನೆಗಳು